ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಆಕ್ಚುಲಿ ಏನು ಗೊತ್ತಾ, ಇವತ್ತು ನಾನು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರೋಂಥ ಒಂದು ಟಿಪ್ಸ್ ತಗೊಂಡು ಬಂದಿದ್ದೀನಿ. ಕಿಚನಲ್ಲಿ ನಮ್ಮೆಲ್ಲರಿಗೂ ತುಂಬಾನೇ ಸಹಾಯ ಆಗುತ್ತೆ ಟಿಪ್ಸ್ ಅಂತಾನೆ ಹೇಳ್ಬೋದು. ಏನಪ್ಪ ಅದು ಟಿಪ್ಸ್ ಅಂದ್ರೆ, ನಿಮ್ಮೆಲ್ಲರಿಗೂ ಕೊಡ್ತಾರ ಟಿಪ್ಸ್ ಯಾವ್ದ್ರ ಬಗ್ಗೆ ಗೊತ್ತಾ? ಬರ್ನರ್ ಬಗ್ಗೆ. ಗ್ಯಾಸ್ ಸ್ಟವ್ ಅಲ್ಲಿ ಬರ್ನರ್ ಇರುತ್ತಲ್ಲ, ಅದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಕೆಲವು ಸತಿ ಏನಾಗಿರುತ್ತೆ, ಹಾಲು ಕಾಯಕ್ಕಿಟ್ಟಾಗಿರ್ಬೋದು, ಹಾಲು ಉಪ್ಪಂದಿರುತ್ತೆ, ಸಾಂಬಾರ್ ಕರೀಸ್ ಈ ರೀತಿ ಎಲ್ಲ ಚೆಲ್ಲಿರುತ್ತೆ, ಎಣ್ಣೆ ಚೆಲ್ಲಿರುತ್ತೆ, ಆಯಿಲ್ ಈ ರೀತಿ ಆ ಬರ್ನರ್ ಮೇಲೆ ಜಿಡ್ಡಿನಂಶ ಎಲ್ಲ ಕಲೆಕ್ಟ್ ಆಗಿ ಏನಾಗುತ್ತೆ, ಗ್ಯಾಸ್ ಸ್ಟವ್ವಿನ ಬರ್ನರ್ ಸರಿಯಾಗಿ ಉರಿತಾ ಇರೋದಿಲ್ಲ. ಹಾಗಾಗಿ ಗ್ಯಾಸ್ ಸಹ ವೇಸ್ಟ್ ಆಗ್ತಿರುತ್ತೆ. ಹಾಗೆ ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಹ ತುಂಬಾನೇ ಕನ್ಸ್ಯೂಮ್ ಆಗ್ತಾ ಇರುತ್ತೆ, ಟೈಮ್ ತುಂಬ ತಗೋತಾ ಇರ್ತೀವಿ. ಈಗ ನಾವು ಆ ಬರ್ನರ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಗ್ಯಾಸ್ ಸಹ ಉಳಿತಾಯ ಮಾಡ್ಬೋದು. ಉರಿತಾ ಏನಾಗುತ್ತೆ, ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ, ಅಲ್ಲಿ ಒಂಥರ ಮಸಿ ತರ ಕಲೆಕ್ಟ್ ಆಗ್ಬಿಟ್ಟಿರುತ್ತೆ. ಅದು ನೋಡಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಆ ರೀತಿ ಕಲೆಕ್ಟ್ ಆಗೋದ್ರಿಂದ ಗ್ಯಾಸ್ ಸ್ಟವ್ವಿನ ಬರ್ನರ್ ಅಲ್ಲಿ ಉರಿ ನೀಟಾಗಿ ಬರ್ತಾ ಇರಲ್ಲ. ಹಾಗಾಗಿ ಇವತ್ತು 2 ಸ್ಟೆಪ್ ಅಲ್ಲಿ ನಾನು ಬರ್ನರ್ನ ಕ್ಲೀನ್ ಮಾಡೋದು ತೋರಿಸ್ಕೊಡ್ತೀನಿ. ಒಂದು ವೆನೆಗರ್ ಯೂಸ್ ಮಾಡಿ, ಇನ್ನೊಂದು ಈನೋ ಮತ್ತೆ ನಿಂಬೆಹಣ್ಣು ಯೂಸ್ ಮಾಡಿ. ಆ 2 ಮೆಥಡ್ ಅಲ್ಲಿ ದಿ ಬೆಸ್ಟ್ ಮೆಥಡ್ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದು ದಿ ಬೆಸ್ಟ್ ಮೆಥಡ್ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ, ಬನ್ನಿ. ಸ್ನೇಹಿತರೆ, ನಾನು ಇವಾಗ ಬರ್ನರ್ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 2 ಬರ್ನರ್ ಸ್ಟವ್ ಇದೆ, ಹಾಗಾಗಿ 2 ಬರ್ನರ್ ತಗೊಂಡಿದ್ದೀನಿ, ಒಂದು ದೊಡ್ಡದು ಒಂದು ಚಿಕ್ಕದು. ಈಗ ಇದನ್ನು ನಾನು ಕ್ಲೀನ್ ಮಾಡೋದಕ್ಕೆ 2 ಮೆಥಡ್ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ. ಫಸ್ಟ್ ಮೆಥಡ್ ವೆನೆಗರ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಚಿಕ್ಕ ಕಾಫಿ ಕಪ್ಪಿಗೆ ವೆನೆಗರ್ ತೊಗೊಂಡಿದ್ದೀನಿ. ಹಾಗೆ ಅದೇ ಕ್ವಾಂಟಿಟಿಯಷ್ಟು 1 ಲೋಟ ನೀರು ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಬರ್ನರ್ ಹಾಕ್ಕೊಂಡು ಅದಕ್ಕೆ ವೆನೆಗರ್ ಮತ್ತು ಅಷ್ಟೇ ಪ್ರಮಾಣದ ನೀರು, ಬಿಸಿ ನೀರೇನು ನಾನು ಹಾಕಿಲ್ಲ, ತಣ್ಣೀರನ್ನೇ ಹಾಕಿದ್ದೀನಿ. ತಣ್ಣೀರು ಹಾಕ್ತಾಯಿದ್ದೀನಿ. ಇವಾಗ ತಣ್ಣೀರನ್ನ ಹಾಕಿ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಟರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಾನು ಇದನ್ನು ಇವಾಗ ಕ್ಲೋಸ್ ಮಾಡಿ ಒಂದು ನೈಟ್ ಫುಲ್ ಬಿಟ್ಬಿಡ್ತೀನಿ. ಸ್ನೇಹಿತರೆ, ಇವಾಗ ಮಾರ್ನಿಂಗ್ ಆಗಿದೆ. ಇವಾಗ ಹೇಗೆಲ್ಲ ಮಸಿ ಥರ ಇತ್ತಲ್ಲ, ಅದೆಲ್ಲ ಹೇಗೆ ಹೋಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ನೋಡ್ತಿದ್ದೀರಲ್ಲ, ಇದು ವೆನೆಗರ್ ಮತ್ತು ನೀರು ಹಾಕಿ ನಾನು ರಾತ್ರಿ ಇಟ್ಟಿದ್ದು. ಈಗ ಅದನ್ನು ನಾನು ಕ್ಲೀನ್ ಮಾಡ್ಕೊತೀನಿ. ನೀವು ಲೈಟಾಗಿ ಹಿಂಗೆ ಅಂತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಮಸಿ ಎಲ್ಲ ನಿಮಗೆ ಕೈಗೆ ಬಂದಂಗೆ ಆಗುತ್ತೆ, ಬ್ಲ್ಯಾಕು. ಈಗ ನಾನು ಒಂದು ಸ್ವಲ್ಪ ಪ್ರಿಲ್ ತೊಗೊಂಡಿದ್ದೀನಿ, ಅಂದರೆ ಲಿಕ್ವಿಡ್, ಪಾತ್ರೆ ತೊಳೆಯೋದು ಲಿಕ್ವಿಡ್ ಸ್ವಲ್ಪ ತೊಗೊಂಡು, ಹಾಗೆ ಇದು ಟೂತ್ ಬ್ರಷ್ ತೊಗೊಂಡಿದ್ದೀನಿ. ಒಂದು ಯೂಸ್ ಮಾಡ್ದಿರೋ ಟೂತ್ ಬ್ರಷ್. ನಾನು ಇದು ಅಡುಗೆ ಮನೆಗೆ ಅಂತಲೇ ಇಟ್ಟಿರ್ತೀನಿ, ದೇವ್ರ ಮನೆ ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕೆ ಅಂತ ಇಟ್ಟಿರ್ತೀನಿ. ಆ ಬ್ರಷಲ್ಲಿ ಇವಾಗ ನಾನು ಈ ಗ್ಯಾಸ್ ಸ್ಟವ್ದು ಬರ್ನರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡ್ತಿದ್ದೀರಲ್ಲ, ಬ್ರಷ್ ಮಾಡ್ತಾ ಆ ನೀರೇ ಎಷ್ಟು ಕಪ್ಪಾಗ್ತಾ ಇದೆ ಅಲ್ವಾ. ನೀವೇನು ತುಂಬ ಪ್ರೆಷರ್ ಆಗಿ ತಿಕ್ಕದೇನು ಬೇಡ, ನೀಟಾಗಿ ಸ್ವಲ್ಪ ಬ್ರಷ್ ಮಾಡ್ತಿದ್ದಂಗೆ ಅದರದ್ದು ಕಪ್ ಎಲ್ಲ ಬಿಟ್ಬಿಡುತ್ತೆ. ಸ್ನೇಹಿತರೆ, ಒಂದು ಸ್ವಲ್ಪ ನಿಂಬೆಹಣ್ಣಿಂದ ಮತ್ತೆ ನಾನಿಲ್ಲಿ ಬರ್ನರ್ನ ತಿಕ್ತಾ ಇದ್ದೀನಿ. ಒಂದು ಸ್ವಲ್ಪ ಶೈನಿಂಗ್ ಬರುತ್ತೆ ಅಂತ ಅಷ್ಟೇ. ನೋಡ್ತಿದ್ದೀರಲ್ಲ, ಎಷ್ಟು ಕಪ್ಪಗಿದ್ದಿದ್ದು ಬರ್ನರ್ ಹೇಗಾಗೋಯ್ತಲ್ವ. ಇದು ನನ್ನ ಮೊದಲನೇ ಮೆಥಡ್ ಸ್ನೇಹಿತರೆ. ವೆನೆಗರ್ ಮತ್ತು ನೀರು ಹಾಕಿ ನಾನು ಈ ಬರ್ನರ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಮೆಥಡ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನು ಸೆಕೆಂಡ್ ಮೆಥಡಲ್ಲಿ ಈನೋ ಮತ್ತು ನಿಂಬೆಹಣ್ಣು ಹಾಗೆ ಬಿಸಿ ನೀರು ಯೂಸ್ ಮಾಡಿ ಈ ಬರ್ನರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಸಹ ನಾನು ಓವರ್ ನೈಟ್ ಬಿಟ್ಟಿದ್ದೀನಿ ಸ್ನೇಹಿತರೆ. ಒಂದು ಪಾತ್ರೆಗೆ ಸ್ವಲ್ಪ ಬಿಸಿ ನೀರು, ಆ ಬರ್ನರ್ ಸ್ವಲ್ಪ ಮುಳುಗ ಅಷ್ಟು ನೀರು ಹಾಕಿದ್ರೆ ಸಾಕು. ಬಿಸಿ ನೀರು ಹಾಕಿದ ನಂತರ ನಾನು ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ನಾವು 2 ಬರ್ನರು ಇದೇ ಮೆಥಡಲ್ಲಿ ಕ್ಲೀನ್ ಮಾಡೋದಾದರೆ 1 ನಿಂಬೆಹಣ್ಣು ಹಾಕ್ಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಒಂದೇ ಬರ್ನರ್ ಹಾಕಿರೋದ್ರಿಂದ ಅರ್ಧ ಹೋಳು ನಿಂಬೆಹಣ್ಣ ಯೂಸ್ ಮಾಡ್ಕೊತಾ ಇದ್ದೀನಿ.
1 ಪ್ಯಾಕೆಟು ಈನೋ ತೊಗೊಂಡಿದ್ದೀನಿ ಸ್ನೇಹಿತರೆ. ಯಾವ ಫ್ಲೇವರ್ ಬೇಕಾದ್ರೂ ತೊಗೋಬೋದು ನಾವು ಈನೋ. ನಾನಿಲ್ಲಿ 1 ಪ್ಯಾಕೆಟ್ ಫುಲ್ ಯೂಸ್ ಮಾಡಿದ್ದೀನಿ. ನೀವು 2 ಬರ್ನರ್ ಹಾಕಿದ್ರೂ 1 ಪ್ಯಾಕೆಟ್ ಸಾಕು. ನಾನು 1 ಪ್ಯಾಕೆಟ್ ಈನೋ, ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಗೆ ಬಿಸಿ ನೀರು ಹಾಕಿ ರಾತ್ರಿ ಫುಲ್ ಬಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ಇದನ್ನು ವಾಶ್ ಮಾಡ್ತಾಯಿದ್ದೀನಿ. ಸೇಮ್ ಪ್ರೊಸೀಜರ್. ಸ್ವಲ್ಪ ಪಾತ್ರೆ ತೊಳೆಯೋದು ಲಿಕ್ವಿಡ್ ಯಾವುದಾದ್ರೂ ಆಗಿರ್ಬೋದು. ನಾನಿಲ್ಲಿ ಪ್ರಿಲ್ ತೊಗೊಂಡಿದ್ದೀನಿ. ಲಿಕ್ವಿಡ್ನ ಬ್ರಷಿಗೆ ಹಾಕ್ಕೊಂಡು ಸ್ವಲ್ಪ ಈಗ ಬರ್ನರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಸ್ವಲ್ಪ ಕರೆ ಗಟ್ಟಿಯಾಗಿ ಕೂತಿದೆ ಅಂತ ಅಂದರೆ ನಾವು ಈ ರೀತಿ ತಂತಿ ಬ್ರಷಲ್ಲಿ ಸಹ ಕ್ಲೀನ್ ಮಾಡ್ಕೊಬೋದು. ಟೂತ್ ಬ್ರಷಲ್ಲಿ ಆಗಷ್ಟು ಹೋಯ್ತು ಕರೆ, ಬಟ್ ಇವಾಗ ಸ್ವಲ್ಪ ಗಟ್ಟಿ ಇರೋದೆಲ್ಲ ನನಗೆ ಟೂತ್ ಬ್ರಷಲ್ಲಿ ಕ್ಲೀನ್ ಆಗಲಿಲ್ಲ. ಸೊ ನಾನು ಇಲ್ಲಿ ತಂತಿ ಬ್ರಷಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ನೋಡ್ತಿದ್ದೀರಲ್ಲ ಆ ನೀರು ಎಷ್ಟು ಗಲೀಜಾಗಿದೆ, ಕಪ್ಪಾಗಿದೆ. ಬರ್ನರ್ ಮಾತ್ರ ಕ್ಲೀನ್ ಆಗ್ತಾ ಇದೆ. ಆಗಷ್ಟು ತಿಕ್ಕಿದ್ದೀನಿ ಸ್ನೇಹಿತರೆ. ಆದರೂ ಆ ಚಿಕ್ಕ ಪುಟ್ಟ ಕರೆಗಳು ತುಂಬ ಸ್ಟ್ರಾಂಗಾಗಿ ಕೂತಿದೆ. ಅದಷ್ಟು ಈಸಿಯಾಗಿ ಹೋಗಲಿಲ್ಲ. ನನಗೆ ಸ್ವಲ್ಪ ಶೈನಿಂಗ್ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಏನು ಮಾಡಿದೆ, ಇದು ಆಪ್ಷನಲ್. ಪೀತಾಂಬರಿನ ಹಾಕ್ಕೊಂಡು ನಿಂಬೆಹಣ್ಣಿಂದ ಸ್ವಲ್ಪ ತಿಕ್ತೆ. ಆವಾಗ ಒಂಥರ ಬರ್ನರ್ ಶೈನಿಂಗ್ ಆಗಿ ಬಂತು. ಇದು ಆಪ್ಷನಲ್ ಸ್ನೇಹಿತರೆ, ಬಟ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಬರ್ನರು. ಸ್ನೇಹಿತರೆ, ಈ ಥರ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಬರ್ನರ್ ಹೋಲ್ಸಲ್ಲಿ ಏನಾದರೂ ನೀರು ಅಥವಾ ಬೇರೆ ಏನಾದರೂ ಕಸ ಇದ್ದರೆ ಅದನ್ನು ನಾವು ಟೂತ್ ಪಿಕ್ ಅಥವಾ ಪಿನ್ನಲ್ಲಿ ಹೋಲ್ಸ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿ ಇದ್ದಿದ್ದು ಬರ್ನರ್ ಯಾವ ರೀತಿ ಆಯಿತು ಅಂತ. 2 ಸ್ಟೆಪ್ಪಿಂದೂ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮೆಥಡು ನಾನು ಈನೋ ಯೂಸ್ ಮಾಡಿದ್ದು, ಈ ಮೆಥಡು ನಾನು ವೆನೆಗರ್ ಯೂಸ್ ಮಾಡಿದ್ದು. ನಿಮಗೆ ಯಾವುದು ದಿ ಬೆಸ್ಟ್ ಅನಿಸ್ತು, ಯಾವುದು ಈಸಿಯಾಗಿ ಕ್ಲೀನ್ ಆಯಿತು ಅಂತ ಅನ್ನಿಸ್ತು ನೀವೇ ಕಮೆಂಟ್ ಮಾಡಬೇಕು. ನನಗೆ 2 ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಬಟ್ ಇದು ವೆನೆಗರ್ ಯೂಸ್ ಮಾಡಿದ್ದು ಏನಾಯಿತು ಗೊತ್ತಾ, ಈ ರೀತಿ ಚಿಕ್ಕದೂ ಸಹ ನೀಟಾಗಿ ಕ್ಲಿಯರ್ ಆಯಿತು. ಬಟ್ ಈನೋ ಯೂಸ್ ಮಾಡಿದ್ದು ನನಗೆ ಅಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಅದು ತುಂಬ ಎಷ್ಟು ತಿಕ್ಕಿದ್ರೂ ಹೋಗಲಿಲ್ಲ. ಬಟ್ ಆವ್ರೇಜ್ ಓವರಾಲ್ ಚೆನ್ನಾಗಿ ಕಾಣಿಸ್ತಾ ಇದೆ, ನೀಟಾಗಿ ಸಹ ಆಗಿದೆ ಸ್ನೇಹಿತರೆ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಆ ಮೆಥಡ್ನ ನೀವು ಯೂಸ್ ಮಾಡ್ಕೊಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಫೋಟೋಸ್ ದುನಿಯಾ. ಬಾಯ್ ಬಾಯ್.